ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಏಪ್ರಿಲ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಅವಲೋಕಿಸುವಾಗ ಧನ ಭೂ ವಾಹನ ಯೋಗ ಬುಧಾದಿತ್ಯರಿಂದ ಭೋಗ ಅಂತ ಬಂದಿದೆ. ಧನ ಭೂ ವಾಹನ ಯೋಗ ಹಾಗೂ ಬುಧಾದಿತ್ಯರಿಂದ ಭೋಗ ಎಂಬಂಥ ವಾಕ್ಯ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಗೆ ಅನ್ವಯ ಆಗುತ್ತೆ. ಮಿಥುನ ರಾಶಿಗೆ ಎಂದಿನಂತೆ ನಿಮ್ಮ ರಾಶ್ಯಾಧಿಪತಿಯಾದ ಬುಧನ ಅನುಗ್ರಹ ಏಪ್ರಿಲ್ 10ರಿಂದ ಬಹಳಷ್ಟು ನಿಮಗೆ ಕರ್ಮಸ್ಥಾನದಲ್ಲಿ ಬುಧಾನುಗ್ರಹ ಬರುವಂಥದ್ದು, ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥದ್ದು. ಅದೇ ರೀತಿ ಕೇತು ನಿಮಗೆ ನಿರಂತರವಾಗಿ ಲಾಭ ಸ್ಥಾನದಲ್ಲಿ ವಿಶೇಷವಾದ ಲಾಭವನ್ನು ಜಯವನ್ನು ಸುಖವನ್ನು ಕೊಡುವಂಥದ್ದು. ಚಂದ್ರನ ಅನುಗ್ರಹ ನಿಮಗೆ ತಿಂಗಳಲ್ಲಿ ಹಲವಾರು ಬಾರಿ ಸಿಗಲಿದೆ. ಹಾಗಾಗಿ ಈ ತಿಂಗಳು ಒಂದು ತೃಪ್ತಿದಾಯಕ ವಾತಾವರಣ ಖಂಡಿತ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಹಣಕಾಸು, ಉದ್ಯೋಗ ಅಥವಾ ಇನ್ನಿತರ ಯಾವುದೇ ರೀತಿಯ ಭೋಗ ಸಾಮಗ್ರಿಗಳನ್ನು ಕೊಳ್ಳುವಂಥದ್ದು, ಪ್ರಯಾಣ ಪ್ರವಾಸ ಯಾತ್ರೆಗಳನ್ನು ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ಮಂಗಲ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದ ಅವಕಾಶಗಳು ಬುಧ ಮತ್ತು ಶುಕ್ರರ ಅನುಗ್ರಹದಿಂದ ವ್ಯಕ್ತವಾಗ್ತವೆ. ಇನ್ನು ಸ್ವಂತವಾದ ಉದ್ಯಮ ವ್ಯಾಪಾರ ವೃತ್ತಿ ನಡೆಸುವಂಥವರಿಗೆ ತಿಂಗಳ ಮಧ್ಯಭಾಗದ ಬಳಿಕ ಅಪೂರ್ವವಾದ ಅವಕಾಶ, ತುಂಬ ಲಾಭಗಳು ಬರುವಂಥದ್ದು, ಹಣಕಾಸಿನ ಕೊರತೆಗಳು ನೀಗುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಿವಾದಗಳಿದ್ರೆ ಅವೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ಭಾಳಷ್ಟು ಉತ್ತಮ ಫಲ ನಿರೀಕ್ಷೆ ಇದೆ. ಅದರಲ್ಲೂ ಈ ತಿಂಗಳ 14ರಿಂದ ನಿಮಗೆ ಅಲ್ಲಿ ವಿಶೇಷವಾಗಿ ಸೂರ್ಯ ಅನುಗ್ರಹ ಸಹ ಬರಲಿದೆ. ಹಾಗಾಗಿ ಬುಧಾದಿತ್ಯರು ಅಂತ ಹೇಳಿದ್ದೇನೆ. ಹಾಗಾಗಿ 10ನೇ ತಾರೀಕಿಗೆ ನಿಮಗೆ ಬುಧನ ಅನುಗ್ರಹ ಆರಂಭ ಆದರೆ ಅಲ್ಲಿ 14ರಿಂದ ನಿಮಗೆ ಸೂರ್ಯನ ಯಾವಾಗ ರಾಶಿ ಪರಿವರ್ತನೆ ಆಗುತ್ತೆ ಮೇಷ ರಾಶಿಗೆ ಬಂದಾಗ ನಿಮಗೆ ಲಾಭ ಸ್ಥಾನದಲ್ಲಿ ಬಂದಂಥ ರವಿಯು ಅನೇಕ ರೀತಿಯ ಲಾಭವನ್ನು ಜಯವನ್ನು ಸುಖವನ್ನು ಕೊಡೋದು. ಇದೆಲ್ಲ ಅಪರೂಪಕ್ಕೆ ಸಿಗೋದು. ವರ್ಷದಲ್ಲಿ ಒಂದು ಬಾರಿ ಅಷ್ಟೇ ಒಂದು ರಾಶಿಗೆ ಆ ಸೂರ್ಯನ ಲಾಭ ಸ್ಥಾನದ ಅವಕಾಶ ಸಿಗುತ್ತೆ. ಗಮನದಲ್ಲಿಟ್ಕೊಳ್ಳಿ. ಅಂಥ ಒಂದು ಅವಕಾಶ ನಿಮಗೆ ಏಪ್ರಿಲಲ್ಲಿ ಬರ್ತಾ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ, ಭೂಮಿ ವ್ಯವಹಾರಗಳಿದ್ರೆ ಅಥವಾ ಮನೆ ಭೂಮಿ ಕೊಳ್ಳುವಂತಿದ್ರೆ, ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿದ್ರೆ ತಿಂಗಳ ಏಪ್ರಿಲ್ನ 14ರ ಬಳಿಕ ನೀವು ಪ್ರಯತ್ನ ಪಟ್ಟರೆ ಅವೆಲ್ಲ ವಿಶೇಷವಾಗಿ ನಿಮಗೆ ಅನುಕೂಲವಾಗಿ ಬರುತ್ತವೆ. ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಅನುಕೂಲ, ಉದ್ಯೋಗಿಗಳಿಗೆ ಪ್ರಗತಿ ಅಥವಾ ಹೊಸ ಉದ್ಯೋಗ ಹುಡುಕೋರಿಗೆ ಉದ್ಯೋಗದ ಅವಕಾಶಗಳು ಸಹ ತಿಂಗಳ ಮಧ್ಯಭಾಗದ ಬಳಿಕ ಬರುವಂಥದ್ದು. ಹಾಗಾಗಿ ನೀವು ಆರಂಭದಲ್ಲೇ ಪ್ರಯತ್ನವನ್ನು ಜಾರಿಯಲ್ಲಿಟ್ಟರೆ ಆ ಫಲ ನಿಮಗೆ ಬರುವಾಗ ತಿಂಗಳ ಮಧ್ಯಭಾಗ ಅಂತ್ಯ ಭಾಗದೊಳಗೆ ಫಲ ಬರುತ್ತೆ. ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಅತ್ಯುತ್ತಮವಾದ ಫಲದ ನಿರೀಕ್ಷೆ ಇರುತ್ತೆ. ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಬೆರೆಯುವಂಥ ಅವಕಾಶ ನಿಮಗೆ ಬರುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ದೀರ್ಘಕಾಲದ ನಿಮ್ಮ ಯಾವುದಾದ್ರೂ ಕೋರಿಕೆ ಬೇಡಿಕೆಗಳಿದ್ದರೆ ಅವೆಲ್ಲವೂ ವಿಶೇಷವಾಗಿ ನಿಮಗೆ ಅನುಕೂಲವಾಗಿ ಬರುತ್ತೆ. ಇನ್ನು ರವಿಯ ಅನುಕೂಲ ನಿಮಗೆ ಆರಂಭದಲ್ಲಿ ಕರ್ಮಸ್ಥಾನದಲ್ಲಿದ್ದರೂ ಅದನ್ನು ನಿಮಗೆ ಪೂರಕವಾಗಿದೆ. ಜೊತೆಗೆ ಲಾಭ ಸ್ಥಾನಕ್ಕೆ ಮತ್ತೆ ಬರ್ತಿದ್ದಾನೆ. ಹಾಗಾಗಿ ತಿಂಗಳ ಪೂರ್ತಿ ಸೂರ್ಯ ಅನುಗ್ರಹ ಇದ್ದಿರುತ್ತೆ. ಆದರೆ 14ರಿಂದ ನಿಮಗೆ ಆತನು ಕರ್ಮದಿಂದ ಲಾಭ ಸ್ಥಾನಕ್ಕೆ ಬರುವಾಗ ಇನ್ನಷ್ಟು ಸೂರ್ಯನ ಪ್ರಖರವಾದ ಲಾಭ ನಿಮಗೆ ಬರಲಿದೆ. ಹಾಗಾಗಿ ಬುಧಾದಿತ್ಯರ ಒಂದು ವಿಶೇಷವಾದ ಕೃಪೆ ನಿಮಗೆ ಅಪರೂಪದಲ್ಲಿ ಈ ತಿಂಗಳಲ್ಲಿದೆ. ರಾಶ್ಯಾಧಿಪತಿಯ ಬೆಂಬಲ ನಿಮಗೆ ಇದೆ. ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಧೈರ್ಯ ಮತ್ತು ಆತ್ಮಬಲ ಈ ತಿಂಗಳಲ್ಲಿ ಬರಲಿದೆ. ಇನ್ನು ವಿದ್ಯಾರ್ಥಿ ಯುವಕರಿಗೆ ಸಹ ಅನುಕೂಲವಾದ ಫಲಿತಾಂಶಗಳು. ಇನ್ನು ಮಹಿಳೆಯರು ಸ್ತ್ರೀಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥದ್ದು, ಮಂಗಲ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಸಂತಸದ ವಾತಾವರಣ ನಿರ್ಮಾಣ ಆಗಲಿದೆ. ಇನ್ನು ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶದ ಉದ್ಯೋಗದ ಅವಕಾಶವು ಈಗ ಒದಗಿ ಬರುವಂಥ ಆಕಸ್ಮಿಕವಾದ ಅದೃಷ್ಟ ಲಾಭ ಈ ತಿಂಗಳಲ್ಲಿ ಇರುವಂಥದ್ದು. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳ್ತೀನಿ. ಚಂದ್ರ ಅನುಕೂಲ ಇರುವಂಥ ದಿನಾಂಕಗಳು ಏಪ್ರಿಲ್ 6, 7, 8, 9, 10, 15, 16, 17, 18, 22, 23, 24, 26, 27 ಇಷ್ಟು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಕೂಲ ಇರುತ್ತೆ. ಅಂದರೆ ಎಲ್ಲ ದಿನಗಳಲ್ಲೂ ಇತರ ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ ನಿಮಗೆ. ವಿಶೇಷವಾಗಿ ಸೂರ್ಯನ ಬುಧನ ಅನುಗ್ರಹ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರುತ್ತೆ. ಆದರೆ ಅಲ್ಲಿ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದೆ. ಅದನ್ನು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯ ಅನುಗ್ರಹ ತಿಂಗಳ ಪೂರ್ತಿ ಇದೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಕೇತುವಿನ ಸಂಕೇತವಾದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ತಿಂಗಳ ಪೂರ್ತಿ ಕೇತು ಅನುಗ್ರಹ ಇರುತ್ತೆ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇದೆ. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ. ತಿಂಗಳ ಏಪ್ರಿಲ್ 10ರಿಂದ ತಿಂಗಳ ಕೊನೆವರೆಗೂ ನಿಮಗೆ ಬುಧಾನುಕೂಲ ಇರುವ ಕಾರಣ ಅಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಚಂದ್ರ ಅನುಕೂಲ ಇರುವಂಥ ಡೇಟ್ಗಳನ್ನ ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಕೂಲ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸಿಕೊಳ್ಳಿ. ಹಾಗಾಗಿ ಎಲ್ಲ ಮಿಥುನ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಆಯುರ್ವರ್ಗ ಸಿಕ್ಕಿದ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.